ದೆಹಲಿಯ ಕೆಂಪುಕೋಟೆ ಬಳಿ ಬಾಂಬ್ ಬ್ಲಾಸ್ಟ್ ಆದಂಥ ಬೆನ್ನಲ್ಲೇ ಇವತ್ತು ದೇಶದ ಎಲ್ಲ ಏರ್ಪೋರ್ಟ್ಗಳಲ್ಲೂ ಸಹ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಅದೇ ರೀತಿ ಏನು ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ಸಹ ಇವತ್ತು ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿರ್ತಕ್ಕಂಥದ್ದು. ರಾತ್ರಿಯಿಂದಲೂ ಸಹ ಈಗಾಗಲೇ ಏನು ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸುತ್ತಮುತ್ತ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಜೊತೆಗೆ ಏನು ಈಗಾಗಲೇ ಇರ್ತಕ್ಕಂಥ ಸಿಬ್ಬಂದಿಯನ್ನು ಡಬಲ್ ಮಾಡಲಾಗಿದ್ದು, ಏನು ಬರ್ತಕ್ಕಂಥ ವಾಹನಗಳು ಸೇರಿದಂತೆ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣನ್ನು ಇವತ್ತು ಏನು ಒಂದು ಏರ್ಪೋರ್ಟ್ನ ಭದ್ರತಾ ಪಡೆ ಆಗ್ಬೋದು, ಪೊಲೀಸರು ಸೇರಿದಂತೆ ಸಿಬ್ಬಂದಿ ಇಟ್ಟಿರ್ತಕ್ಕಂಥದ್ದು. ಈಗಾಗಲೇ ಏನು ಏರ್ಪೋರ್ಟ್ನ ಕಾರ್ ಪಾರ್ಕಿಂಗ್ ಸೇರಿದಂತೆ ಬರ್ತಾ ಇರ್ತಕ್ಕಂಥ ಡಿಪಾರ್ಚರ್ ಗೇಟ್ಗಳ ಬಳಿ ಸಿಬ್ಬಂದಿಯನ್ನು ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಾಗಿದೆ. ಏರ್ಪೋರ್ಟ್ ಸಿಬ್ಬಂದಿ ಏನು ಬರ್ತಾ ಇರ್ತಕ್ಕಂಥ ಪ್ರಯಾಣಿಕರ ಸ್ಕ್ರೀನಿಂಗ್ ಸೇರಿದಂತೆ ಒಳಭಾಗದಲ್ಲಿ ಹೆಚ್ಚಿನ ಒಂದು ತಪಾಸಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸ್ಟಾಫ್ ಸೇರಿದಂತೆ ಎಲ್ಲರನ್ನೂ ಸಹ ಏನು ಒಂದು ಭದ್ರತೆಯ ದೃಷ್ಟಿಯಿಂದ ಏನು ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ. ಬೆಳಗ್ಗೆಯಿಂದಲೂ ಸಹ ಏನು ಒಂದು ಸ್ಕ್ರೀನಿಂಗ್ ಸಹ ಒಂದು 100% ಸ್ಕ್ರೀನಿಂಗನ್ನು ಈಗ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಬೇರೆ ಬೇರೆ ಕಡೆಗೆ ಹೋಗೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾರೆ. ಅವರೆಲ್ಲರನ್ನೂ ಸಹ ಏನೀಗಾಗಲೇ ಏನು ಡಿಪಾರ್ಚರ್ ಗೇಟ್ಗಳ ಬಳಿ ತಪಾಸಣೆಯನ್ನು ಮಾಡಿ 3 ಹಂತಗಳಲ್ಲಿ ತಪಾಸಣೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ಏನು CISF ಸಿಬ್ಬಂದಿ ಶಸ್ತ್ರಸಜ್ಜಿತವಾಗಿ ಪ್ರತಿನಿತ್ಯ ಇಲ್ಲಿರ್ತಾರೆ, ಅವರ ಸಂಖ್ಯೆಯನ್ನು ಸಹ ಇವತ್ತು ಡಬಲ್ ಮಾಡಲಾಗಿರ್ತಕ್ಕಂಥದ್ದು. ಅವರನ್ನು ಸಹ ಏನು ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿಕೊಂಡು ಏನು ಪ್ಯಾಟ್ರೋಲಿಂಗನ್ನು ಸಹ ಹೆಚ್ಚಳ ಮಾಡಲಾಗಿದೆ. ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಏನು ಟರ್ಮಿನಲ್ 1 ಮತ್ತು 2ರಲ್ಲಿ ಈಗಾಗಲೇ ಸಿಬ್ಬಂದಿಯನ್ನು ಹೆಚ್ಚುವರಿ ನಿಯೋಜನೆ ಮಾಡಿಕೊಂಡು ಏನೊಂದು ಭದ್ರತಾ ಪಡೆಗಳು ಏನೊಂದು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಇವತ್ತು ಸಾಕಷ್ಟು ಒಂದು ಮುಂಜಾಗ್ರತಾ ಕ್ರಮಗಳನ್ನು ಸಹ ಕೈಗೊಳ್ಳಲಾಗ್ತದೆ.